ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಈ ವಿಡಿಯೋದಲ್ಲಿ ಭಾಗವತದಲ್ಲಿ ಹೇಳಿದ ಸೃಷ್ಟಿಯ ವಿಸ್ತಾರ ಹೇಗಾಯಿತು ಹೇಳುವಂಥ ವಿಷಯವನ್ನು ನೋಡುವ. ಮೊದಲು ನಾವು ಸ್ವಯಂಭುವ ಮನ್ವಂತರದ ಸೃಷ್ಟಿ ವಿಸ್ತಾರವನ್ನು ನೋಡುವ. ಇದು ಭಾಗವತದ 4ನೇ ಸ್ಕಂದದಲ್ಲಿ ಬರ್ತದೆ. ಮೊದಲು ಬ್ರಹ್ಮನ ಸೃಷ್ಟಿಯಾಯಿತು. ಬ್ರಹ್ಮ ಮೊದಲು ಶಿವನನ್ನು ಸೃಷ್ಟಿ ಮಾಡಿದ. ಅದಾದಮೇಲೆ ಕಲ್ಪದ ಮೊದಲನೇ ಸ್ವಯಂಭುವ ಮನ್ವಂತರದಲ್ಲಿ ಸನಕ, ಸನಂದನ, ಸನಾತನ, ಸನತ್ಕುಮಾರರು ಸೃಷ್ಟಿಯಾದರು ಬ್ರಹ್ಮನಿಂದ. ಮತ್ತು ಬ್ರಹ್ಮನಿಂದ ಸಪ್ತರ್ಷಿಗಳ ಸೃಷ್ಟಿ: ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ. ಇವರು 7 ಜನರು ಸಪ್ತರ್ಷಿಗಳು. ಇವರೊಟ್ಟಿಗೆ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಭೃಗು ಮತ್ತು ದಕ್ಷ ಪ್ರಜಾಪತಿ ಸೇರಿದರೆ 9 ಜನರು ನವಪ್ರಜಾಪತಿಗಳಾದರು. ಮುಂದೆ ಬ್ರಹ್ಮ ನಾರದನನ್ನು ಸೃಷ್ಟಿ ಮಾಡಿದ, ಧರ್ಮನನ್ನು ಸೃಷ್ಟಿ ಮಾಡಿದ, ಕರ್ದಮನನ್ನು ಸೃಷ್ಟಿ ಮಾಡಿದ, ರುಚಿಯನ್ನು ಸೃಷ್ಟಿ ಮಾಡಿದ, ಅಥರ್ವನನ್ನು ಸೃಷ್ಟಿ ಮಾಡಿದ. ಅದಲ್ಲದೆ ಆದಿ ಹಿರಣ್ಯಾಕ್ಷ ಎಂಬಂಥ ರಾಕ್ಷಸನ ಸೃಷ್ಟಿಯಾಯಿತು. ಇವನನ್ನೇ ಮೊದಲನೇ ವರಾಹ ಅವತಾರದಲ್ಲಿ ಭಗವಂತ ಕೊಂದದ್ದು. ಆದಿ ಹಿರಣ್ಯಾಕ್ಷ ಮತ್ತು ಆದಿ ಹಿರಣ್ಯಕಶಿಪು ಇಬ್ಬರೂ ಸೃಷ್ಟಿಯಾದರು. ಅದಾದಮೇಲೆ ಕೊನೆಗೆ ಸ್ವಯಂಭುವ ಮನು ಮತ್ತು ಶತರೂಪೆಯ ಸೃಷ್ಟಿಯಾಯಿತು. ಇವರಿಂದನೇ ಮುಂದೆ ಮನುಕುಲ ಬೆಳೀತು. ಸ್ವಯಂಭುವ ಮನು ಮತ್ತು ಶತರೂಪೆಗೆ 3 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳು. ಆಕೂತಿ, ಪ್ರಸೂತಿ, ದೇವಹೂತಿ ಹೇಳಿ 3 ಹೆಣ್ಣು ಮಕ್ಕಳು. ಉತ್ತಾನಪಾದ ಮತ್ತು ಪ್ರಿಯವ್ರತ ಹೇಳಿ ಗಂಡು ಮಕ್ಕಳು. ಆಕೂತಿ ರುಚಿ ಎಂಬಂತಹ ಋಷಿ, ಬ್ರಹ್ಮನಿಂದ ಸೃಷ್ಟನಾದ ಋಷಿಯನ್ನು ಮದುವೆ ಆದಳು. ಅವರಿಗೆ ಯಜ್ಞ ಮತ್ತು ದಕ್ಷಿಣ ಹೇಳಿ ಮಕ್ಕಳು. ಯಜ್ಞ ಭಗವಂತನ ಅವತಾರ, ದಕ್ಷಿಣ ಲಕ್ಷ್ಮಿಯ ಅವತಾರ. ಯಜ್ಞನನ್ನು ಅವನ ಅಜ್ಜನಾದಂಥ ಸ್ವಯಂಭುವ ಮನುವೆ ದತ್ತಕ್ಕೆ ತಗೊಂಡ. ಅವನ ಅಮ್ಮ ಆಕೂತಿ ಅವನ ತಂಗಿ ಆಗಿಯೋದ್ಲು. ಹಿಂದೆ ಅವನ ತಂಗಿಯಾದಂಥ ದಕ್ಷಿಣ ಅವನ ತಂಗಿಯ ಮಗಳಾದ್ಲು. ಅವನ ಮುಂದೆ ತಂಗಿಯ ಮಗಳಾದಂಥ ದಕ್ಷಿಣೆಯನ್ನು ಮದುವೆ ಮಾಡಿಕೊಳ್ತಾನೆ. ಅಂದರೆ ಮೂಲ ರೂಪದಲ್ಲಿ ಅವನು ವಿಷ್ಣು, ಅವಳು ಲಕ್ಷ್ಮಿ, ಇಬ್ಬರು ಮದುವೆ ಆದರು. ಯಜ್ಞ ಮತ್ತು ದಕ್ಷಿಣಾಳಿಗೆ 12 ಜನ ತುಷಿತರು ಹುಟ್ಟುತ್ತಾರೆ. ಇವರು ಸ್ವಯಂಭುವ ಮನ್ವಂತರದ ದೇವತೆಗಳು. ಈಗ ನಮಗೆ 12 ಆದಿತ್ಯರಿದ್ದಾಗೆ ಆವಾಗ 12 ತುಷಿತರು ಸ್ವಯಂಭುವ ಮನ್ವಂತರದ ದೇವತೆಗಳು. ಇದು ಆಕೂತಿಯ ಪರಂಪರೆ. ಸ್ವಯಂಭುವ ಮನು ಮತ್ತು ಶತರೂಪೆಯ 2ನೇ ಮಗಳು ದೇವಹೂತಿ ಕರ್ದಮನನ್ನು ಮದುವೆ ಆದಳು. ಕರ್ದಮ ಸಹ ಬ್ರಹ್ಮನಿಂದ ಸೃಷ್ಟನಾದ ಇನ್ನೊಂದು ಋಷಿ. ಕರ್ದಮನಿಗೆ ಮದುವೆ ಆಗಿ ಅವರಿಗೆ 9 ಹೆಣ್ಮಕ್ಕಳು, ಕೊನೆಯಲ್ಲಿ 1 ಮಗ. ಆ ಮಗನೇ ಕಪಿಲ, ಭಗವಂತನ ಅವತಾರ. ಈ 9 ಜನ ಹೆಣ್ಮಗಳಂದಿರಲ್ಲಿ 8 ಜನರು ನವಪ್ರಜಾಪತಿಗಳಲ್ಲಿ 8 ಪ್ರಜಾಪತಿಗಳನ್ನು ಮದುವೆ ಆಗ್ತಾರೆ. ಕೊನೆಯವಳು ಅಥರ್ವ ಋಷಿಗಳನ್ನು ಮದುವೆ ಆಗ್ತಾಳೆ. ಮೊದಲನೇ ಮಗಳು ಕಲಾ ಮರೀಚಿ ಎಂಬಂಥ ಸಪ್ತರ್ಷಿಯನ್ನು ಮದುವೆ ಆದಳು. ಅವರ ಮಗನೇ ಕಶ್ಯಪ ಋಷಿ. ಈ ಕಶ್ಯಪ ಋಷಿ ವೈವಸ್ವತ ಮನ್ವಂತರದ ಸೃಷ್ಟಿಯಲ್ಲಿ, ಅಂದರೆ ನಮ್ಮ ಮನ್ವಂತರದ ಸೃಷ್ಟಿಯಲ್ಲಿ ಒಂದು ಮುಖ್ಯವಾದಂಥ ವ್ಯಕ್ತಿ. ಅದನ್ನೆಲ್ಲ ನಾವು ಮುಂದೆ ನೋಡುವ. 2ನೇ ಅವಳು ಅನಸೂಯ. ಅವಳು ಅತ್ರಿ ಎಂಬಂಥ ಸಪ್ತರ್ಷಿಯನ್ನು ಮದುವೆ ಆದಳು. ಅವರ ಮಕ್ಕಳೇ ದತ್ತಾತ್ರೇಯ, ದುರ್ವಾಸ ಮತ್ತು ಚಂದ್ರ. ದತ್ತಾತ್ರೇಯ ಅಂದರೆ ಸ್ವತಃ ಭಗವಂತನ ಅವತಾರ. ದುರ್ವಾಸ ಅಂದರೆ ಶಿವನ ಅವತಾರ, ದುರ್ವಾಸ ಋಷಿಗಳು. ಚಂದ್ರನಲ್ಲಿ ಬ್ರಹ್ಮನ ಆವೇಶ. ಹೀಗೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಮಕ್ಕಳಾಗಿ ಅವತರಿಸಿದರು. ಚಂದ್ರ ಬೃಹಸ್ಪತಿ ಆಚಾರ್ಯರ ಪತ್ನಿಯಾದಂಥ ತಾರೆಯನ್ನು ಪ್ರೀತಿಸಿ ಅವರಿಗೆ ಬುಧನೆಂಬ ಮಗನಾದ. ಈ ಬುಧನೇ ಮುಂದೆ ಇಳಾಳನ್ನು ಪ್ರೀತಿಸಿ ಅವರ ಮಗನಾದಂಥ ಪುರೂರವ ಚಂದ್ರವಂಶದ ಮೂಲಪುರುಷ. ಕರ್ದಮ ಮತ್ತು ದೇವಹೂತಿಯ 3ನೇ ಮಗಳು ಶ್ರದ್ಧಾ ಹೇಳಿ. ಇವಳು ಅಂಗಿರಸ್ ಋಷಿಯನ್ನು ಮದುವೆ ಆದಳು. ಅವರ ಮಕ್ಕಳೇ ಉಚತ್ಯ ಮತ್ತು ಬೃಹಸ್ಪತಿ ಆಚಾರ್ಯರು. ಬೃಹಸ್ಪತಿ ಆಚಾರ್ಯರು ದೇವಗುರುಗಳು. ಅವರ ಪತ್ನಿಯೇ ತಾರೆ. ಹಿಂದೆ ಹೇಳಿದಾಗೆ ಚಂದ್ರ ತಾರೆಯನ್ನು ಪ್ರೀತಿಸಿ ಅವಳಲ್ಲಿ ಬುಧನನ್ನು ಮಗನಾಗಿ ಪಡೆದ. ಇನ್ನು ಕರ್ದಮ ದೇವಹೂತಿಯ 4ನೇ ಮಗಳು ಹವಿರ್ಭುಕ್. ಹವಿರ್ಭುಕ್ ಪುಲಸ್ತ್ಯ ಋಷಿಗಳನ್ನು ಮದುವೆ ಆದಳು. ಅವರ ಮಗ ವಿಶ್ರವಸ್. ವಿಶ್ರವಸ್ ಕೈಕಸಿಯನ್ನು ಮದುವೆ ಆಗಿ ಇವರಿಬ್ಬರ ಮಕ್ಕಳೇ ರಾವಣ, ಕುಂಭಕರ್ಣ ಮತ್ತು ವಿಭೀಷಣ. ವಿಶ್ರವಸ್ಸಿನ ಇನ್ನೊಬ್ಬ ಮಗ ಕುಬೇರ. ಕರ್ದಮ ದೇವಹೂತಿಯ ಇನ್ನೊಬ್ಬಳು ಮಗಳು ಗತಿ ಪುಲಹ ಋಷಿಗಳನ್ನು ಮದುವೆ ಆದಳು. ಇಲ್ಲಿ ಯಾರೂ ಪ್ರಸಿದ್ಧವಾದ ಮಕ್ಕಳಿಲ್ಲ. ದೇವಹೂತಿ ಕರ್ದಮರ ಇನ್ನೊಬ್ಬಳು ಮಗಳು ಕ್ರಿಯಾ ಕ್ರತು ಋಷಿಗಳನ್ನು ಮದುವೆ ಆದಳು. ಅವರ ಮಗನೇ ವಾಲಖಿಲ್ಯ ಋಷಿಗಳು. ದೇವಹೂತಿ ಕರ್ದಮರ ಇನ್ನೊಬ್ಬಳು ಮಗಳು ಊರ್ಜಾ. ಇವಳಿಗೆ ಅರುಂಧತಿ ಹೇಳಿಯೂ ಹೆಸರುಂಟು. ಇವಳು ವಸಿಷ್ಠ ಋಷಿಗಳನ್ನು ಮದುವೆ ಆದಳು. ಅವರ ಮಗನೇ ಶಕ್ತಿ. ಶಕ್ತಿಯ ಮಗ ಪರಾಶರ. ಪರಾಶರ ಸತ್ಯವತಿಯನ್ನು ಮದುವೆಯಾಗಿ ಅವರ ಮಗನೇ ವೇದವ್ಯಾಸರು, ಕೃಷ್ಣ ದ್ವೈಪಾಯನರು. ಇದು ಇನ್ನೊಂದು ಭಗವಂತನ ಅವತಾರ. ಇನ್ನು ದೇವಹೂತಿ ಕರ್ದಮರ 8ನೇ ಮಗಳು ಖ್ಯಾತಿ. ಇವಳು ಭೃಗು ಋಷಿಗಳನ್ನು ಮದುವೆ ಆದಳು. ಇವರ ಮಕ್ಕಳು ಧಾತ, ವಿಧಾತ ಮತ್ತು ಭಾರ್ಗವಿ. ಇದರಲ್ಲಿ ಭಾರ್ಗವಿ ಲಕ್ಷ್ಮೀದೇವಿಯ ಅವತಾರ. ಧಾತನ ಮಗ ಮೃಕಂಡು, ಮೃಕಂಡುವಿನ ಮಗ ಮಾರ್ಕಂಡೇಯ. ವಿಧಾತನ ಮಗ ಪ್ರಾಣ, ಪ್ರಾಣನ ಮಗ ವೇದಶಿರಸ್, ವೇದಶಿರಸ್ಸಿನ ಮಗ ಶುಕ್ರಾಚಾರ್ಯರು, ದೈತ್ಯ ಗುರುಗಳು ಇವರು. ಶುಕ್ರಾಚಾರ್ಯರು ಊರ್ಜಸ್ವತಿಯನ್ನು ಮದುವೆಯಾಗಿ ಅವರ ಮಗಳೇ ದೇವಯಾನಿ. ಇವಳು ಯಯಾತಿಯನ್ನು ಮುಂದೆ ಮದುವೆ ಆಗ್ತಾಳೆ. ಅದು ನಾವು ಮುಂದೆ ನೋಡುವ. ಕರ್ದಮ ದೇವಹೂತಿಯರ ಕೊನೆಯ ಮಗಳು ಶಾಂತಿ ಅಥರ್ವ ಋಷಿಗಳನ್ನು ಮದುವೆ ಆದಳು. ಇವರಿಬ್ಬರ ಮಗನೇ ದಧೀಚಿ.
ಇವನ ಅಸ್ಥಿಗಳಿಂದನೇ ಇಂದ್ರ ಮುಂದೆ ವಜ್ರಾಯುಧವನ್ನು ಸೃಷ್ಟಿ ಮಾಡ್ತಾನೆ. ಕರ್ದಮ ದೇವಹೂತಿಯರ ಕೊನೆಯ ಮಗ ಕಪಿಲ ಭಗವಂತನ ಅವತಾರ. ಇವನೇ ತನ್ನ ತಾಯಿಯಾದಂಥ ದೇವಹೂತಿಗೆ ಉಪದೇಶವನ್ನು ಮಾಡ್ತಾನೆ. ಇನ್ನು ಮನು ಮತ್ತು ಶತರೂಪೆಯ 3ನೇ ಮಗಳು ಪ್ರಸೂತಿ. ಇವಳು ದಕ್ಷ ಪ್ರಜಾಪತಿ 9ನೇ ಪ್ರಜಾಪತಿ ಆದಂಥ ದಕ್ಷ ಪ್ರಜಾಪತಿಯನ್ನು ಮದುವೆ ಆಗ್ತಾಳೆ. ಇವರಿಗೆ 16 ಹೆಣ್ಮಕ್ಕಳು. ಅದರಲ್ಲಿ ಮೊದಲನೇ 13 ಮಗಳಂದಿರು ಧರ್ಮನನ್ನು ಮದುವೆ ಆಗ್ತಾರೆ. ಅದರಲ್ಲಿ ಒಂದು ಮಗಳು ಮೂರ್ತಿ ಹೇಳಿ ಧರ್ಮನನ್ನು ಮದುವೆ ಆಗಿ ಅವಳಿಗೆ ನರ, ನಾರಾಯಣ, ಹರಿ, ಕೃಷ್ಣ ಹೇಳುವಂತಹ ಮಕ್ಕಳು. ಅದರಲ್ಲಿ ನಾರಾಯಣ, ಹರಿ, ಕೃಷ್ಣ 4ರೂ ಭಗವಂತನ ಅವತಾರ. ನರನಲ್ಲಿ ಭಗವಂತನ ಆವೇಶ. ಹೀಗೆ 4 ಮಕ್ಕಳಲ್ಲಿಯೂ ಭಗವಂತನ ಅವತಾರ ಅಥವಾ ಆವೇಶ. ಇದು 13 ಮಕ್ಕಳ ಕಥೆ ಆಯಿತು. ಇನ್ನು ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿಯ ಇನ್ನೊಬ್ಬಳು ಮಗಳು ಸ್ವಾಹ. ಸ್ವಾಹ ಅಗ್ನಿಯನ್ನು ಮದುವೆ ಆಗ್ತಾಳೆ. ಅಗ್ನಿ ಮತ್ತು ಸ್ವಾಹಾರಿಗೆ ಪಾವಕ, ಪವಮಾನ, ಶುಚಿ ಹೇಳಿ 3 ಮಕ್ಕಳು. ಪಾವಕನೇ ಪಂಚಭೂತದಲ್ಲಿ ಒಂದಾದಂಥ ಅಗ್ನಿಯ ಅಭಿಮಾನಿ ದೇವತೆ. ಪಾವಕನಿಗೆ 15 ಮಕ್ಕಳು, ಪವಮಾನನಿಗೆ 15 ಮಕ್ಕಳು, ಶುಚಿಗೆ 15 ಮಕ್ಕಳು. ಹೀಗೆ ಇವರು 15 ಮಕ್ಕಳು ಪಾವಕ, ಪವಮಾನ, ಶುಚಿ ಮತ್ತು ಸ್ವಾಹನ ಗಂಡನಾದಂಥ ಅಗ್ನಿ ಸೇರಿ 49 ಅಗ್ನಿಗಳಾದರು. ಮುಂದೆ ಪ್ರಸೂತಿ ದಕ್ಷ ಪ್ರಜಾಪತಿಯ ಇನ್ನೊಂದು ಮಗಳು ಸ್ವಧಾ ಹೇಳಿ. ಇವಳು ಪಿತೃದೇವತೆಗಳನ್ನು ಮದುವೆ ಆದಳು. ಇವರ ಮಗಳು ಮೇನ. ಮೇನ ಹಿಮಾಲಯನನ್ನು ಮದುವೆ ಆದಳು. ಹಿಮಾಲಯನನ್ನು ಮದುವೆಯಾಗಿ ಅವರ ಮಗಳೇ ಪಾರ್ವತಿ. ಇದು ಸತಿ ದೇಹತ್ಯಾಗ ಮಾಡಿ ಪುನಃ ಪಾರ್ವತಿಯಾಗಿ ಹುಟ್ಟಿದ್ದು. ಅವಳು ಮತ್ತೆ ಶಿವನನ್ನು ಮದುವೆ ಆದಳು. ಪ್ರಸೂತಿ ದಕ್ಷ ಪ್ರಜಾಪತಿಯ 16 ಮಕ್ಕಳಲ್ಲಿ ಕೊನೆಯವಳು ಸತಿ. ಸತಿಯೇ ಶಿವನನ್ನು ಮದುವೆ ಆದದ್ದು. ಅವಳು ಮತ್ತೆ ದೇಹತ್ಯಾಗ ಮಾಡಿ ಹಿಮಾಲಯ ಮತ್ತು ಮೇನನ ಮಗಳು ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಇಲ್ಲಿ ಸ್ವಯಂಭುವ ಮನು ಮತ್ತು ಶತರೂಪೆಯ ಹೆಣ್ಮಗಳಂದಿರ ಪರಿವಾರವನ್ನೆಲ್ಲ ನೋಡಿದೆವು ನಾವು. ಅವರಿಗಿಬ್ಬರು ಗಂಡು ಮಕ್ಕಳು ಇದ್ದರು. ಮೊದಲನೇವನು ಉತ್ತಾನಪಾದ. ಅವನಿಗೆ 2 ಹೆಂಡತಿಯರು, ಸುರುಚಿ ಮತ್ತು ಸುನೀತಿ. ಸುರುಚಿಯಲ್ಲಿ ಉತ್ತಮ ಹೇಳಿ ಒಂದು ಮಗ, ಸುನೀತಿಯಲ್ಲಿ ಧ್ರುವ. ಈ ಧ್ರುವನೇ ಕಾಡಿಗೆ ಹೋಗಿ 5 ವರ್ಷದ ಬಾಲಕ ಇರುವಾಗ ಭಗವಂತನನ್ನು ಧ್ಯಾನ ಮಾಡಿ ಒಲಿಸ್ಕೊಂಡವನು. ಇವನಿಗೆ ಮುಂದೆ 2 ಹೆಂಡತಿಯರು, ಇಳ ಮತ್ತು ಭ್ರಮಿ. ಭ್ರಮಿಯಲ್ಲಿ ಕಲ್ಪ ಮತ್ತು ವತ್ಸರ ಎಂಬಂಥ ಮಕ್ಕಳು. ವತ್ಸರನ ವಂಶದಲ್ಲಿಯೇ ಮುಂದೆ ಅಂಗರಾಜ ಹೇಳಿ ಒಂದು ರಾಜ ಬರ್ತಾನೆ. ಅಂಗರಾಜನ ಮಗ ವೇನ. ಈ ವೇನ ತುಂಬ ಕೆಟ್ಟ ರಾಜ ಇದ್ದ. ಅವನ ಪ್ರಜೆಗಳೇ ಅವನನ್ನು ಕೊಂದು ಬಿಡ್ತಾರೆ. ಅವನನ್ನು ಕೊಂದಾದ್ಮೇಲೆ ಅವನ ದೇಹವನ್ನು ಮಥನ ಮಾಡಿ ಋಷಿಗಳು ಪೃಥು ಮತ್ತು ಅರ್ಚಿ ಹೇಳುವಂಥ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ. ಪೃಥುವಲ್ಲಿ ಭಗವಂತನ ಆವೇಶ, ಅರ್ಚಿಯಲ್ಲಿ ಲಕ್ಷ್ಮಿಯ ಆವೇಶ. ಪೃಥುವೇ ಈ ಭೂಮಿಯನ್ನೆಲ್ಲ ಸಮತಳ ಮಾಡಿ ಇಲ್ಲಿ ಸಿವಿಲೈಸೇಷನ್ ಹೇಳಿ ಎಲ್ಲ ಎಸ್ಟಾಬ್ಲಿಷ್ ಮಾಡಿದವನು. ಈ ವಂಶದಲ್ಲಿಯೇ ಮುಂದೆ ಬರೋದು ಪ್ರಾಚೀನ ಬರ್ಹಿ ಹೇಳುವಂಥ ಒಂದು ರಾಜ. ಪ್ರಾಚೀನ ಬರ್ಹಿಗೆ 10 ಜನರು ಮಕ್ಕಳು ಪ್ರಚೇತಸ್ ಹೇಳಿ. 10 ಜನರಿಗೂ ಒಂದೇ ಹೆಂಡತಿ ಮಾರೀಷಾ ಹೇಳಿ. ಈ ಪ್ರಚೇತಸರು ಮಾರೀಷಾಳಲ್ಲಿ ಪ್ರಾಚೇತಸ ಎಂಬಂಥ ಮಗನನ್ನು ಪಡಿತಾರೆ. ಇವನೇ ವೈವಸ್ವತ ಮನ್ವಂತರದ ದಕ್ಷ ಪ್ರಜಾಪತಿ. ಇವನಿಂದನೇ ಮುಂದೆ ವೈವಸ್ವತ ಮನ್ವಂತರದ ಸೃಷ್ಟಿ ವಿಸ್ತಾರವಾದದ್ದು. ಅದು ನಾವು ಮುಂದೆ ವೈವಸ್ವತ ಮನ್ವಂತರವನ್ನು ನೋಡುವ. ಮನು ಮತ್ತು ಶತರೂಪೆಯ ಕೊನೆಯ ಮಗ ಪ್ರಿಯವ್ರತ. ಇವನಿಂದ ಆದಂಥ ಸೃಷ್ಟಿ ವಿಸ್ತಾರ ಭಾಗವತದ 5ನೇ ಸ್ಕಂದದಲ್ಲಿ ಬರ್ತದೆ. ಇವನಿಗೆ 2 ಹೆಂಡತಿಯರು, ಸುರೂಪ ಮತ್ತು ಬರಿಹಿಷ್ಮತಿ. ಸುರೂಪಾಳಲ್ಲಿ ಉತ್ತಮ, ತಾಪಸ ಮತ್ತು ರೈವತ ಎಂಬಂಥ 3 ಮಕ್ಕಳು. ಉತ್ತಮನೇ ಉತ್ತಮ ಮನ್ವಂತರದ ಮನು, ತಾಪಸ ಮನ್ವಂತರದ ಮನು, ರೈವತ ಮನ್ವಂತರದ ಮನು. ಇದರಲ್ಲಿ ತಾಪಸ ಭಗವಂತನ ಅವತಾರ, ಗಜೇಂದ್ರ ಮೋಕ್ಷ ಮಾಡಿದಂಥ ಅವತಾರ. ಇನ್ನು ಬರಿಹಿಷ್ಮತಿಯಲ್ಲಿ ಪ್ರಿಯವ್ರತನಿಗೆ 11 ಜನ ಮಕ್ಕಳು, 10 ಜನ ಗಂಡು ಮಕ್ಕಳು, 1 ಹೆಣ್ಮಗಳು. ಆ ಹೆಣ್ಮಗಳೇ ಊರ್ಜಸ್ವತಿ ಹೇಳಿ ಶುಕ್ರಾಚಾರ್ಯರನ್ನು ಮದುವೆಯಾಗಿ ದೇವಯಾನಿಯ ಅಮ್ಮ. ಈ 10 ಗಂಡು ಮಕ್ಕಳಲ್ಲಿ ಮೊದಲನೇ ಅವನ ಆಗ್ನೇದ್ರ ಹೇಳುವನು ಮುಂದೆ ರಾಜನಾದ. ಆಗ್ನೇದ್ರ ಪೂರ್ವಚಿತ್ತಿಯನ್ನು ಮದುವೆಯಾಗಿ ಅವನಿಗೆ 9 ಜನ ಮಕ್ಕಳು. ಅದರಲ್ಲಿ ನಾಭಿ ಹೇಳುವನು ಮುಂದೆ ರಾಜನಾದವನು. ನಾಭಿಗೆ ಮೇರುದೇವಿ ಎಂಬಂಥ ಹೆಂಡತಿ. ಅವಳಲ್ಲಿ ವೃಷಭದೇವನನ್ನು ಮಗನಾಗಿ ಪಡೆದ. ವೃಷಭದೇವ ಭಗವಂತನ ಅವತಾರ. ವೃಷಭದೇವ ಜಯಂತಿಯನ್ನು ಮದುವೆಯಾಗಿ ಅವರಿಗೆ 100 ಜನ ಮಕ್ಕಳು. ಅದರಲ್ಲಿ ಮೊದಲನೇ ಅವನು ಭರತ. ಭಾರತ ದೇಶ ಹೇಳಿ ಹೆಸರು ಬಂದದ್ದು ನಮ್ಮ ದೇಶಕ್ಕೆ ಇವನಿಂದನೇ. ಈ 100 ಜನರಲ್ಲಿ ಮೊದಲನೇ ಅವನು ಭರತ. ಅದಾದಮೇಲೆ 9 ಜನರು ಅವನಿಗೆ ದೇಶವಾಳೋದ್ರಲ್ಲಿ ಸಹಾಯ ಮಾಡ್ತಿದ್ರು. ಅದಾದಮೇಲಿನ 9 ಜನರು ಬ್ರಹ್ಮರ್ಷಿಗಳಾಗಿ ಹೋದರು. ಈ 9 ಬ್ರಹ್ಮರ್ಷಿಗಳೇ ಮುಂದೆ ನಿಮಿ ಚಕ್ರವರ್ತಿಗೆ ಜ್ಞಾನೋಪದೇಶ ಮಾಡಿದವರು. ಇದಲ್ಲದೆ ಬೇರೆ ಮಕ್ಕಳೆಲ್ಲ ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡಿಬಿಟ್ರು. ಇಲ್ಲಿಗೆ ಸ್ವಯಂಭುವ ಮನ್ವಂತರದ ಸೃಷ್ಟಿಯ ವಿಸ್ತಾರವನ್ನು ನಾವು ನೋಡಿದ್ದೇವೆ. ಅಂದರೆ ಸ್ವಯಂಭುವ ಮನ್ವಂತರದಲ್ಲಿ ಪ್ರಾರಂಭವಾದಂತಹ ಸೃಷ್ಟಿ ವಿಸ್ತಾರ, ಮುಂದಿನ ಮನ್ವಂತರಗಳಲ್ಲಿ ಬರುವಂತಹ ವಿಸ್ತಾರವನ್ನು ಸ್ವಲ್ಪ ನೋಡಿದ್ದೇವೆ ನಾವಿಲ್ಲಿ. ಇಲ್ಲಿ ನಾವು ನೋಡಿದ ಭಗವಂತನ ಅವತಾರಗಳಂದರೆ ಯಜ್ಞಾವತಾರ, ದತ್ತಾತ್ರೇಯ ಅವತಾರ, ವೇದವ್ಯಾಸ ಅವತಾರ, ಕಪಿಲಾವತಾರ, ನಾರಾಯಣ, ಹರಿ, ಕೃಷ್ಣ ಅವತಾರಗಳು. ಅದಲ್ಲದೆ ತಾಪಸ ಅವತಾರ ಮತ್ತು ವೃಷಭದೇವ. ಇನ್ನು ಮುಂದೆ ವೈವಸ್ವತ ಮನ್ವಂತರದ ಸೃಷ್ಟಿ ವಿಸ್ತಾರವನ್ನು ನಾವು ನೋಡುವ. ಇದು ನಮ್ಮ ಈಗದ ಮನ್ವಂತರದ ವಿಸ್ತಾರ. ಇದು ಭಾಗವತದ 6ನೇ ಸ್ಕಂದದಲ್ಲಿ ಬರ್ತದೆ. ಪ್ರಾಚೇತಸ ಎಂಬಂಥವನು ವೈವಸ್ವತ ಮನ್ವಂತರದ ದಕ್ಷ ಪ್ರಜಾಪತಿ ಹೇಳಿ ಹಿಂದೆ ನೋಡಿದ್ದೇವೆ. ಅವನಿಗೆ ಅಸಿಗ್ನಿ ಹೇಳಿ ಹೆಂಡತಿ. ಈ ದಕ್ಷನಿಗೆ ಅಸಿಗ್ನಿಗೆ 1000 ಹರಿಯಶ್ವರರು ಹೇಳುವಂಥ ಗಂಡು ಮಕ್ಕಳು, 1000 ಶಬಲಾಶ್ವರರು ಹೇಳುವಂಥ ಗಂಡು ಮಕ್ಕಳು. ಹರಿಯಾಶ್ವರರು, ಶಬಲಾಶ್ವರರು ಅಲ್ಲದೆ 60 ಜನ ಹೆಣ್ಣು ಮಕ್ಕಳು. ಈ ಶಬಲಾಶ್ವರರು ಮತ್ತು ಹರಿಯಾಶ್ವರರು 1000 ಇದ್ದರೂ ಅವರಿಂದ ಏನು ಸೃಷ್ಟಿ ವಿಸ್ತಾರ ಆಗಲಿಲ್ಲ. ಅವರನ್ನು ಅವರ ತಂದೆ ಸೃಷ್ಟಿ ವಿಸ್ತಾರ ಮಾಡಲಿಕ್ಕೆ ಹೇಳಿದ್ರು. ಅವರೆಲ್ಲರೂ ನಾರದರ ಮಾತಿನಿಂದ ಪ್ರಭಾವಿತರಾಗಿ ತಪಸ್ಸಿಗೆ ಹೋಗಿಬಿಟ್ರು. ಹಾಗೆ ಈ 60 ಜನ ಹೆಣ್ಮಗಳಂದಿರಿಂದನೇ ಮುಂದೆ ಎಲ್ಲ ಸೃಷ್ಟಿಯಾಯಿತು. 60 ಜನ ಹೆಣ್ಮಗಳಂದಿರಲ್ಲಿ
10 ಜನರು ಧರ್ಮನ ಹೆಂಡತಿಯರಾದರು. ಅದರಲ್ಲಿ ಒಬ್ಬಳು ವಿಶ್ವ ಹೇಳಿ, ಅವಳಿಗೆ ಮತ್ತು ಧರ್ಮನಿಗೆ ಆದಂಥ ಮಕ್ಕಳೇ 10 ವಿಶ್ವೇ ದೇವತೆಗಳು. ಇನ್ನೊಬ್ಳು ವಸು ಹೇಳಿ, ಅವಳ ಮಕ್ಕಳೇ 8 ವಸುಗಳು. ಇನ್ನು ಈ ದಕ್ಷನ 60 ಮಗಳಂದಿರಲ್ಲಿ 27 ಮಗಳಂದಿರು ಚಂದ್ರನನ್ನು ಮದುವೆ ಆದರು. ಇವರೇ 27 ನಕ್ಷತ್ರಗಳು. ಭೂತ ಋಷಿಗಳನ್ನು 2 ಮದುವೆ ಆದರು. ಅದರಲ್ಲಿ ಒಬ್ಬಳು ಸುರೂಪ ಹೇಳಿ, ಅವಳ ಮಕ್ಕಳೇ 11 ರುದ್ರರು. ಅದರಲ್ಲಿ ಶಿವನ ಅವತಾರನಾದಂಥ ಮಹಾದೇವನೂ ಒಬ್ಬ. ಇನ್ನು ದಕ್ಷನ 2 ಮಗಳಂದಿರು ಅಂಗಿರಸ್ ಋಷಿಗಳನ್ನು ಮದುವೆ ಆದರು. ಇನ್ನೂ 2 ಕೃಶಾಶ್ವ ಋಷಿಗಳನ್ನು ಮದುವೆ ಆದರು. ಇವರಿಂದನೇ ಅಸ್ತ್ರಾಭಿಮಾನಿ ದೇವತೆಗಳೆಲ್ಲ ಹುಟ್ಟಿದರು. ಇಲ್ಲಿಗೆ ನಾವು ದಕ್ಷನ 43 ಮಗಳಂದಿರ ಪರಿವಾರವನ್ನೆಲ್ಲ ನೋಡಿದ್ದೇವೆ. ಇನ್ನು 4 ಮಗಳಂದಿರು ತಾರ್ಕ್ಷ್ಯ ಋಷಿಗಳನ್ನು ಮದುವೆ ಆದರು. ಅದರಲ್ಲಿ ಮೊದಲನೇ ಅವಳು ವಿನತಾ ಹೇಳಿ, ಅವಳ ಮಗನೇ ವೈನತೇಯ ಅಥವಾ ಗರುಡ, ಮತ್ತು ಇನ್ನೊಬ್ಬ ಮಗ ಅರುಣ, ಅನೂರು, ಸೂರ್ಯನ ಸಾರಥಿ ಆಗಿದ್ದವನು. ಇನ್ನೊಬ್ಳು ಕದ್ರು ಹೇಳಿ ತಾರ್ಕ್ಷ್ಯನ ಹೆಂಡತಿ, ಇವಳಿಂದ ಎಲ್ಲ ಸರ್ಪಾಭಿಮಾನಿ ದೇವತೆಗಳು ಹುಟ್ಟಿದ್ರು. ಇನ್ನೊಬ್ಳು ಪತಂಗಿ ಹೇಳಿ, ಇವಳು ತಾರ್ಕ್ಷ್ಯನ ಹೆಂಡತಿ, ಇವಳಿಂದ ಎಲ್ಲ ಹಕ್ಕಿಗಳ ದೇವತೆಗಳು ಹುಟ್ಟಿದ್ರು. 4ನೇ ಅವಳು ತಾರ್ಕ್ಷ್ಯನನ್ನು ಮದುವೆ ಆದವಳು ಯಾಮಿನಿ ಹೇಳಿ, ಇವಳಿಂದ ಎಲ್ಲ ಸಣ್ಣ ಸಣ್ಣ ಹಾರುವಂಥ ಹುಳಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಇನ್ನು ದಕ್ಷ ಮತ್ತು ಅಸಿಗ್ನಿಯ ಕೊನೆಯ 13 ಮಗಳಂದಿರು ಕಶ್ಯಪ ಋಷಿಗಳನ್ನು ಮದುವೆ ಆದರು. ಕಶ್ಯಪ ಋಷಿಗಳು ಅಂದರೆ ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ನೋಡಿದ ಹಾಗೆ ಕಲಾ ಮತ್ತು ಮರೀಚಿ ಋಷಿಗಳ ಮಗ. ಈ 13 ಹೆಂಡತಿಯರಲ್ಲಿ ಮೊದಲನೇ ಅವಳು ಅದಿತಿ. ಅದಿತಿಯ ಮಕ್ಕಳೇ 12 ಆದಿತ್ಯರು. 12 ಆದಿತ್ಯರು ಯಾರ್ಯಾರಂದರೆ ಇಂದ್ರ, ಸೂರ್ಯ, ಪರ್ಜನ್ಯ, ವರುಣ, ಮಿತ್ರ, ಅರ್ಯಮ, ಪೂಷ, ತ್ವಷ್ಟ, ಸವಿತಾ, ಭಗ, ಧಾತ ಮತ್ತು ವಾಮನ. ಇವರು ಈ ಮನ್ವಂತರದ 12 ದೇವತೆಗಳು. ಇದರಲ್ಲಿ ಸೂರ್ಯನಿಗೆ ವಿವಸ್ವಾನ್ ಹೇಳಿಯೂ ಹೆಸರುಂಟು. ಅವನಿಗೆ 2 ಹೆಂಡತಿಯರು, ಸಂಜ್ಞಾ ಮತ್ತು ಛಾಯಾ. ಸಂಜ್ಞಾಳಲ್ಲಿ ಶ್ರಾದ್ದದೇವ, ಯಮ ಮತ್ತು ಯಮಿ ಹೇಳಿ 3 ಮಕ್ಕಳು. ಇದರಲ್ಲಿ ಶ್ರಾದ್ದದೇವನೇ ವೈವಸ್ವತ ಮನ್ವಂತರದ ಮನು, ಈ ಮನ್ವಂತರದ ಮನು. ಇವನೇ ಮುಂದಿನ ವಿಸ್ತಾರಕ್ಕೆಲ್ಲ ಕಾರಣನಾದವನು. ಛಾಯಾಳಲ್ಲಿ ಸೂರ್ಯನಿಗೆ ಸಾವರ್ಣಿ, ಶನಿ ಮತ್ತು ತಪತಿ ಹೇಳಿ 3 ಮಕ್ಕಳು. ಸಾವರ್ಣಿಯೇ ಮುಂದಿನ ಸಾವರ್ಣಿ ಮನ್ವಂತರದ ಮನು. ಸೂರ್ಯ ಮತ್ತು ಛಾಯಾ ಇವರಿಬ್ಬರ ಮಗಳಾದಂಥ ತಪತಿ ಮುಂದೆ ಸಂವರ್ಣನನ್ನು ಮದುವೆಯಾಗಿ ಕುರುವಂಶದ ಮೂಲ ಪುರುಷನಾದಂಥ ಕುರುವನ್ನು ಮಗನಾಗಿ ಪಡಿತಾರೆ. ಈ 12 ಆದಿತ್ಯರಲ್ಲಿ ಸೂರ್ಯ ಅಲ್ಲದೆ ಇನ್ನೊಬ್ಬ ತ್ವಷ್ಟ ಹೇಳಿ, ತ್ವಷ್ಟಾನ ಹೆಂಡತಿ ರಚನಾ. ಅವರಿಬ್ಬರ ಮಕ್ಕಳು ವಿಶ್ವರೂಪಾಚಾರ್ಯರು ಮತ್ತು ವೃತ್ರ. ವಿಶ್ವರೂಪಾಚಾರ್ಯರು ನಾರಾಯಣವರ್ಮ ವಿದ್ಯೆಯನ್ನು ದುರುಪಯೋಗ ಮಾಡಿದ್ದಕ್ಕೆ ಇಂದ್ರ ಅವರ ತಲೆಯನ್ನು ಕಡ್ದ. ಇಂದ್ರನನ್ನು ಕೊಲ್ಲುವುದಕ್ಕಾಗಿಯೇ ವೃತ್ರನ ಜನನ ಆಯಿತು. ವೃತ್ರನನ್ನು ಇಂದ್ರ ದಧೀಚಿಯ ಅಸ್ಥಿಗಳಿಂದ ಮಾಡಿದಂತಹ ವಜ್ರಾಯುಧದಿಂದ ಸಂಹರಿಸಿದ. ಇಲ್ಲಿ ಆದಿತ್ಯರಲ್ಲಿ ಕೊನೆಯವನಾದವ ವಾಮನ, ಅವನನ್ನು ಉರುಕ್ರಮ ಹೇಳಿ ಕರೀತಾರೆ. ಇದು ಭಗವಂತನ ಅವತಾರ. ಇವನೇ ಬಲಿಯಿಂದ ಎಲ್ಲ ಲೋಕಗಳನ್ನು ತಗೊಂಡು ಇಂದ್ರನಿಗೆ ಕೊಟ್ಟವನು. ಇವರೆಲ್ಲ ಅದಿತಿಯ ಮಕ್ಕಳು. ಇನ್ನು ಕಶ್ಯಪರ 2ನೇ ಹೆಂಡತಿ ದಿತಿ ಹೇಳಿ. ದಿತಿಯ ಮಕ್ಕಳು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಹಿರಣ್ಯಾಕ್ಷ ಉಪದಾನವಿಯನ್ನು ಮದುವೆಯಾಗಿದ್ದ. ಹಿರಣ್ಯಕಶಿಪು ಕಯಾಧುವನ್ನು ಮದುವೆಯಾಗಿದ್ದ. ಹಿರಣ್ಯಾಕ್ಷ ಮತ್ತು ಕಯಾಧುವಿನ ಮಕ್ಕಳು ಪ್ರಹ್ಲಾದ, ಅನುಹ್ಲಾದ, ಹ್ಲಾದ ಮತ್ತು ಸಂಹ್ಲಾದ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ, ಬಲಿಯ ಮಗ ಬಾಣ, ಬಾಣನ ಮಗಳು ಉಷಾ. ಇವಳೇ ಕೃಷ್ಣಾವತಾರದ ಸಮಯದಲ್ಲಿ ಕೃಷ್ಣನ ಮೊಮ್ಮಗನಾದಂಥ ಅನಿರುದ್ಧನನ್ನು ಮದುವೆ ಆಗ್ತಾಳೆ. ಅನುಹ್ಲಾದನ ಮಗ ಮಹಿಷಾಸುರ. ಹ್ಲಾದನ ಮಕ್ಕಳು ವಾತಾಪಿ ಮತ್ತು ಇಲ್ವಲ, ಇಲ್ವಲನ ಮಗ ವಲ್ಕಲ. ಇದೆಲ್ಲ ದಿತಿಯಿಂದ ಬಂದಂಥ ಪರಂಪರೆ. ಇನ್ನು ಕಶ್ಯಪರ 3ನೇ ಹೆಂಡತಿ ಧನು ಹೇಳಿ. ಧನುವಿಗೆ 61 ಮಕ್ಕಳು, ಅವರನ್ನು ದಾನವರು ಹೇಳಿ ಕರೀತಾರೆ. ಅದರಲ್ಲಿ ಪ್ರಸಿದ್ಧರಾದವರು ಕೆಲವರು ಹಯಗ್ರೀವ ಎಂಬಂಥ ಒಂದು ದಾನವ, ವೃಷಪರ್ವ, ಜಂಭ, ವೈಶ್ವಾನರ ಎಂಬಂಥ ದಾನವರು. ವೈಶ್ವಾನರನ ಮಗಳೇ ಉಪದಾನವಿ ಹಿರಣ್ಯಾಕ್ಷನನ್ನು ಮದುವೆ ಆಗಿದ್ಲು. ಜಂಭಾನ ಮಗಳು ಕಯಾಧು, ಅವಳು ಹಿರಣ್ಯಕಶಿಪನ್ನು ಮದುವೆ ಆಗಿದ್ಲು. ವೃಷಪರ್ವನ ಮಗಳು ಶರ್ಮಿಷ್ಠೆ ಮುಂದೆ ಚಂದ್ರವಂಶದ ಯಯಾತಿಯನ್ನು ಮದುವೆ ಆಗ್ತಾಳೆ. ಇನ್ನು ಕಶ್ಯಪರ 4ನೇ ಹೆಂಡತಿ ಕಾಷ್ಠ ಹೇಳಿ. ಇವಳಿಂದ ಎಲ್ಲ ಒಂದು ಗೊರಸಿನ ಪ್ರಾಣಿಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಮುಂದಿನವಳು ಅರಿಷ್ಠ ಹೇಳಿ. ಅರಿಷ್ಠಾಳಿಂದ 100 ಗಂಧರ್ವರು ಹುಟ್ಟಿದ್ರು. ಸುರಸ ಹೇಳಿ ಇನ್ನೊಬ್ಳು. ಅವಳಿಂದ ಯಾತುಧಾನರು ಹೇಳುವಂಥ ಮಾಯಾವಿ ಅಸುರರೆಲ್ಲ ಹುಟ್ಟಿದ್ರು. ಮುಂದಿನವಳು ಇಳಾ ಹೇಳಿ. ಇಳಾಳಿಂದ ಗಿಡಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಮುನಿ ಹೇಳಿ ಇನ್ನೊಬ್ಳು. ಮುನಿಯಿಂದ 100 ಅಪ್ಸರಾ ಸ್ತ್ರೀಯರು ಹುಟ್ಟಿದ್ರು. ಕ್ರೋಧವಶ ಹೇಳಿ ಇನ್ನೊಬ್ಳು. ಕ್ರೋಧವಶಾಳಿಂದ ವಿಷಭರಿತವಾದ ಸರ್ಪಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ತಾಮ್ರ ಹೇಳಿ ಇನ್ನೊಬ್ಳು. ಅವಳಿಂದ ಕ್ರೂರ ಪಕ್ಷಿಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಸುರಭಿ ಹೇಳಿ ಇನ್ನೊಬ್ಳು. ಇವಳಿಂದ 2 ಗೊರಸಿನ ಪ್ರಾಣಿಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಸರಮ ಹೇಳಿ ಇನ್ನೊಬ್ಳು. ಅವಳಿಂದ 5 ಗೊರಸಿನ ಕ್ರೂರ ಪ್ರಾಣಿಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಈ 13 ಹೆಂಡತಿಯರಲ್ಲಿ ತಿಮಿ ಹೇಳಿ ಕೊನೆಯವಳು. ಅವಳಿಂದ ಜಲಚರ ಪ್ರಾಣಿಗಳ ಅಭಿಮಾನಿ ದೇವತೆಗಳೆಲ್ಲ ಹುಟ್ಟಿದ್ರು. ಹೀಗೆ ವೈವಸ್ವತ ಮನ್ವಂತರದಲ್ಲಿ ಪ್ರಮುಖವಾಗಿ ಕಶ್ಯಪ ಋಷಿಗಳಿಂದ ಎಲ್ಲ ವಿಸ್ತಾರವಾಗಲಿಕ್ಕೆ ಪ್ರಾರಂಭವಾಯಿತು. ಇನ್ನು ನಾವು ಹಿಂದೆ ನೋಡಿದಾಗೆ 12 ಆದಿತ್ಯರಲ್ಲಿ ಸೂರ್ಯ ಒಬ್ಬ ಇದ್ದಾನೆ. ಅವನ ಮಗನಾಗಿ ಶ್ರಾದ್ದದೇವ ಹೇಳಿ ವೈವಸ್ವತ ಮನ್ವಂತರದ ಮನು ಹುಟ್ಟಿದ್ದಾನೆ. ಅವನಿಂದ ಮುಂದಿನ ವಿಸ್ತಾರ ಎಲ್ಲ ಆಯಿತು. ಅದನ್ನೀಗ ನೋಡುವ. ಇಲ್ಲಿಂದ ಬರುವಂತಹ ಸೃಷ್ಟಿ ವಿಸ್ತಾರವನ್ನೆಲ್ಲ ಭಾಗವತದ 9ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಈ ಶ್ರಾದ್ದದೇವ ಶ್ರದ್ಧಾ ಎನ್ನುವಳನ್ನು ಮದುವೆ ಆದ. ಇವರಿಗೆ ಮೊದಲು ಇಳಾ ಹೇಳಿ ಒಂದು ಹೆಣ್ಣು ಮಗು ಹುಟ್ಟಿತು. ಅವಳನ್ನೇ ವಸಿಷ್ಠರು ಲಿಂಗ ಪರಿವರ್ತನೆ ಮಾಡಿ ಗಂಡಸಾಗಿ ಮಾಡಿದರು. ಆವಾಗ ಅವನನ್ನು ಸುದ್ಯುಮ್ನ ಹೇಳಿ ಕರೆದ್ರು.
ಈ ಸುದ್ಯುಮ್ನ ಮುಂದೆ ಪಾರ್ವತಿಯ ಶಾಪದಿಂದ ಪುನಃ ಹೆಂಗಸಾಗಿ ಇಳ ಆಗಿಯೋದ್ಲು. ಹೀಗೆ ಅವಳು ಹೆಂಗಸಾಗಿರುವಾಗ ಚಂದ್ರನ ಮಗನಾದಂಥ ಬುಧನನ್ನು ಪ್ರೀತಿಸಿ ಬುಧನಿಂದ ಒಂದು ಪುರೂರವ ಹೇಳುವಂಥ ಒಂದು ಮಗನನ್ನು ಪಡಿತಾಳೆ. ಇವನೇ ಚಂದ್ರವಂಶದ ಮೂಲಪುರುಷ. ಆದರೆ ನಾವು ಚಂದ್ರವಂಶಕ್ಕೆ ಬರುವ ಮುಂಚೆ ಶ್ರಾದ್ದದೇವನ ಬೇರೆ ಮಕ್ಕಳ ವಿವರವನ್ನು ನೋಡುವ. ಶ್ರಾದ್ದದೇವನ ಮೊದಲನೇ ಮಗನಾದಂಥ ಸುದ್ಯುಮ್ನ ಹೆಂಗಸಾಗಿ ಪರಿವರ್ತನೆಯಾಗಿ ಇಳ ಆಗಿಯೋದ ಮೇಲೆ ಅವನು ಇನ್ನೂ 10 ಮಕ್ಕಳನ್ನು ಶ್ರದ್ಧಾಳಿಂದ ಪಡೆದ. ಆ 10 ಮಕ್ಕಳ ಹೆಸರು ಇಕ್ಷ್ವಾಕು, ನೃಗ, ಶಮ್ಯಾತಿ, ದಿಷ್ಟ, ಧೃಷ್ಟ, ಕರುಷ, ನರಿಷ್ಯಂತ, ವೃಷಧ್ರ, ನಾಭಾಗ ಮತ್ತು ನಭ. ಇದರಲ್ಲಿ ಶಮ್ಯಾತಿ ಎಂಬವನಿಗೆ 2 ಮಕ್ಕಳಿದ್ರು, ಸುಕನ್ಯಾ ಮತ್ತು ಆನರ್ತ. ಇದರಲ್ಲಿ ಸುಕನ್ಯಾ ಚವನ ಋಷಿಗಳನ್ನು ಮದುವೆ ಆದ್ಲು. ಆನರ್ತನ ಮಗ ರೈವತ, ರೈವತನ ಮಗ ಕಕುದ್ಮಿ, ಕಕುದ್ಮಿಯ ಮಗ ರೇವತಿ. ಇವಳೇ ಮುಂದೆ ಬಲರಾಮನ ಹೆಂಡತಿ ಆದದ್ದು. ಶ್ರಾದ್ದದೇವನ ಇನ್ನೊಬ್ಬ ಮಗ ದಿಷ್ಟ ಹೇಳಿದ್ದ. ಅವನ ಪರಂಪರೆಯಲ್ಲಿಯೇ ಮುಂದೆ ವಿಶಾಲ ಹೇಳಿ ಒಂದು ರಾಜ ಬಂದ. ಅವನೇ ಇವತ್ತಿನ ಬದರಿಯನ್ನು ಕಟ್ಟಿಸಿದ್ದು. ಶ್ರಾದ್ದದೇವನ ಇನ್ನೊಬ್ಬ ಮಗ ಕರುಷ ಹೇಳಿದ್ದ. ಅವನ ವಂಶದಲ್ಲಿ ಬಂದವನೇ ದಂತವಕ್ರ, ಕೃಷ್ಣ ಸಂಹರಿಸಿದಂಥ ದಂತವಕ್ರ. ಇನ್ನೊಬ್ಬ ಶ್ರಾದ್ದದೇವನ ಮಗ ನಾಭಾಗ ಹೇಳಿ. ನಾಭಾಗನ ಮಗನೇ ಅಂಬರೀಷ. ಏಕಾದಶಿಯ ಮಹಾತ್ಮೆಯನ್ನು ತೋರಿಸಿ ದುರ್ವಾಸರನ್ನು ಸೋಲಿಸಿದವನು ಅಂಬರೀಷ. ಇನ್ನು ಶ್ರಾದ್ದದೇವನ 10 ಮಕ್ಕಳಲ್ಲಿ ಒಬ್ಬನನ್ನು ನಾವು ನೋಡಲಿಲ್ಲ. ಅವನ ಹೆಸರು ಇಕ್ಷ್ವಾಕು ಹೇಳಿ. ಈ ಇಕ್ಷ್ವಾಕುವೇ ಸೂರ್ಯವಂಶದ ಮೂಲಪುರುಷ. ಇಕ್ಷ್ವಾಕುಗೆ 3 ಜನ ಮಕ್ಕಳು, ವಿಕುಕ್ಷಿ, ನಿಮಿ ಮತ್ತು ದಂಡಕ. ದಂಡಕನ ರಾಜ್ಯ ಶುಕ್ರಾಚಾರ್ಯರ ಶಾಪದಿಂದ ಅರಣ್ಯವಾಗಿ ಹೋಯಿತು, ಕಾಡಾಗಿ ಹೋಯಿತು. ಅದನ್ನು ದಂಡಕಾರಣ್ಯ ಹೇಳಿ ಕರೆದರು. ನಿಮಿಯ ಮಗನಾದವನು ವೈದೇಹ ಅಥವಾ ಜನಕ ಹೇಳಿ ಅವನಿಗೆ ಹೆಸರು. ಅವನ ಪರಂಪರೆಯಲ್ಲಿ ಬಂದ ಮುಂದಿನ ರಾಜರಿಗೆಲ್ಲ ಜನಕ ಹೇಳಿ ಕರಿತಿದ್ರು. ಇದೇ ಪರಂಪರೆಯಲ್ಲಿ ಮುಂದೆ ಸೀರಧ್ವಜ ಹೇಳಿ ಒಂದು ರಾಜ ಬರ್ತಾನೆ. ಅವನನ್ನು ಜನಕ ಹೇಳಿ ಕರೀತಾರೆ. ಇವನಿಗೇ ಭೂಮಿಯಲ್ಲಿ ಸೀತೆ ಸಿಕ್ಕಿದ್ದು. ಹಾಗೆ ಇವನು ಸೀತೆಯ ತಂದೆ. ಇವನಿಗೊಂದು ತಮ್ಮ ಇದ್ದ, ಕುಶಧ್ವಜ ಹೇಳಿ. ಆದರೆ ತನ್ನ ತಮ್ಮನನ್ನೇ ದತ್ತಕ್ಕೆ ತಗೊಂಡು ತನ್ನ ಮಗನಾಗಿ ಮಾಡಿಕೊಂಡು ಅವನಿಗೆ ರಾಜ್ಯ ಕೊಟ್ಟ. ಇನ್ನು ಇಕ್ಷ್ವಾಕುವಿನ ಮೊದಲನೇ ಮಗ ವಿಕುಕ್ಷಿ ಹೇಳಿ. ವಿಕುಕ್ಷಿಯ ವಂಶದಲ್ಲಿ ಮುಂದೆ ಬಂದವನು ಮಾಂಧಾತ. ಮಾಂಧಾತನಿಗೆ 50 ಹೆಣ್ಮಗಳಂದಿರು. ಅವರೆಲ್ಲರೂ ಸೌಭರಿ ಋಷಿಗಳನ್ನು ಮದುವೆ ಆದರು. ಮಾಂಧಾತನ ವಂಶದಲ್ಲಿ ಮುಂದೆ ಬಂದವನು ಹರಿಶ್ಚಂದ್ರ. ಹರಿಶ್ಚಂದ್ರನಿಗೆ ರೋಹಿತ ಹೇಳಿ ಒಬ್ಬ ಮಗ. ಅವನನ್ನು ವರುಣನಿಗೆ ಬಲಿ ಕೊಡ್ತೇವೆ ಹೇಳಿ ಪ್ರತಿಜ್ಞೆ ಮಾಡಿರ್ತಾನೆ. ಆದರೆ ಅವನಿಗೆ ಕೊಡಲಿಕ್ಕಾಗದೆ ಮತ್ತು ರೋಹಿತ ಓಡಿ ಹೋಗ್ತಾನೆ. ಅದಾದಮೇಲೆ ರೋಹಿತ ಶುನಶ್ಶೇಪನನ್ನು ಕರ್ಕೊಂಡು ಬಂದು ತನ್ನ ಬದಲು ಅವನನ್ನು ಬಲಿ ಕೊಡೋದು ಹೇಳಿ ಆಗ್ತದೆ. ಆವಾಗ ಶುನಶ್ಶೇಪ ವರುಣನ ಮಂತ್ರವನ್ನು ಹೇಳಿ ವರುಣನಿಗೆ ಸಂತೋಷವಾಗಿ ಯಾರನ್ನೂ ಬಲಿ ಕೊಡೋದು ಬೇಡ ಹೇಳಿ ಆಗ್ತದೆ. ಈ ರೋಹಿತನ ವಂಶದಲ್ಲಿಯೇ ಮುಂದೆ ಬರೋದು ಸಗರ. ಸಗರನಿಗೆ 60,000 ಗಂಡ್ಮಕ್ಕಳು. ಅವರೆಲ್ಲರೂ ಅಶ್ವಮೇಧ ಯಾಗ ಆಗುವಾಗ ಅಶ್ವವನ್ನು ಹುಡುಕೊಂಡು ಹೋಗಿ ಕಪಿಲಾಶ್ರಮಕ್ಕೆ ಹೋಗಿ ಕಪಿಲ ಋಷಿಗಳ ಕಣ್ಣಿನಿಂದ ಬಂದಂಥ ಬೆಂಕಿಯಲ್ಲಿ ಸುಟ್ಟು ಸತ್ತೋಗ್ತಾರೆ. ಸಗರನ ಇನ್ನೊಂದು ಮಗ ಅಸಮಂಜಸ. ಅಸಮಂಜಸನ ಮಗ ಅಂಶುಮಾನ್, ಅವನ ಮಗ ದಿಲೀಪ, ಅವನ ಮಗ ಭಗೀರಥ. ಇವರೆಲ್ಲರೂ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆಗೆ ಭಗೀರಥನಿಗೆ ಮಾತ್ರ ಇದು ಸಾಧ್ಯವಾಗ್ತದೆ. ಭಗೀರಥನ ವಂಶದಲ್ಲಿ ಮುಂದೆ ಬಂದವನು ಅಜ. ಅಜನ ಮಗ ದಶರಥ. ದಶರಥನ ಮಕ್ಕಳು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇದರಲ್ಲಿ ರಾಮ ಭಗವಂತನ ಅವತಾರ. ರಾಮನ ಸೀತೆಯನ್ನು ಮದುವೆ ಆಗ್ತಾನೆ. ಸೀರಧ್ವಜನ ಮಗಳಾದಂಥ ಸೀತೆಯನ್ನು ಮದುವೆ ಆಗ್ತಾನೆ. ಲಕ್ಷ್ಮಣ ಊರ್ಮಿಳೆಯನ್ನು ಮದುವೆ ಆಗ್ತಾನೆ. ಭರತ ಮಾಂಡವಿಯನ್ನು ಮದುವೆ ಆಗ್ತಾನೆ. ಶತ್ರುಘ್ನ ಶ್ರುತಕೀರ್ತಿಯನ್ನು ಮದುವೆ ಆಗ್ತಾನೆ. ರಾಮ ಸೀತೆಯ ಮಕ್ಕಳು ಲವ ಮತ್ತು ಕುಶ. ಲಕ್ಷ್ಮಣ ಊರ್ಮಿಳೆಯರಿಗೆ ಅಂಗದ ಮತ್ತು ಚಂದ್ರಕೇತು ಎಂಬಂಥ ಮಕ್ಕಳು. ಭರತ ಮಾಂಡವಿಯರಿಗೆ ತಕ್ಷ ಮತ್ತು ಪುಷ್ಕಳ ಎಂಬಂಥ ಮಕ್ಕಳು. ಶತ್ರುಘ್ನ ಶ್ರುತಕೀರ್ತಿಗೆ ಸುಬಾಹು ಮತ್ತು ಶತ್ರುಘಾತು ಎಂಬಂಥ ಮಕ್ಕಳು. ರಾಮನ ವಂಶ ಕುಶನಿಂದ ಮುಂದೆ ಬೆಳೀತದೆ. ಕುಶನ ವಂಶದಲ್ಲಿ ಕೊನೆಗೆ ಬಂದವನು ಬೃಹದ್ಬಲ. ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವೊಟ್ಟಿಗೆ ಹೋರಾಡಿ ಸತ್ತೋಗ್ತಾನೆ. ಇದೆಲ್ಲ ಸೂರ್ಯವಂಶದ ಕಥೆ ಆಯಿತು. ಇಳ ಮತ್ತು ಬುಧ ಇವರ ಮಗನಾಗಿ ಪುರೂರವಸ್ಸು, ಚಂದ್ರವಂಶದ ಮೂಲಪುರುಷನಾದಂಥ ಪುರೂರವಸ್ ಹುಟ್ಟಿದ ಹೇಳಿ ಹಿಂದೆ ನೋಡಿದ್ದೇವೆ. ಈಗ ಪುರೂರವಸ್ಸಿಂದ ಚಂದ್ರವಂಶ ಹೇಗೆ ಬೆಳೀತು ಹೇಳಿ ನೋಡುವ. ಪುರೂರವಸ್ಸಿಗೆ 2 ಮಕ್ಕಳು, ಆಯು ಮತ್ತು ಶ್ರುತಾಯು. ಇವರಲ್ಲಿ ಶ್ರುತಾಯುವಿನ ವಂಶವನ್ನು ನಾವು ಮೊದಲು ನೋಡುವ. ಶ್ರುತಾಯುವಿನ ವಂಶದಲ್ಲಿ ಬಂದಂಥ ಒಂದು ರಾಜರ್ಷಿಯ ಹೆಸರು ಜಹ್ನು ಹೇಳಿ. ಇವನೇ ಗಂಗೆಯನ್ನು ಇಡೀ ನುಂಗಿಬಿಟ್ಟು ತನ್ನ ಕಿವಿಯಿಂದ ಬಿಟ್ಟವನು. ಅದಕ್ಕೆ ಗಂಗೆಯನ್ನು ಜಾಹ್ನವಿ ಹೇಳಿ ಕರೀತಾರೆ. ಇದೇ ವಂಶದಲ್ಲಿ ಮುಂದೆ ಬಂದವನು ಗಾಧಿ ಹೇಳಿ ಒಂದು ರಾಜರ್ಷಿ. ಗಾಧಿಯ ಮಗಳು ಸತ್ಯವತಿ ಹೇಳಿ. ಸತ್ಯವತಿ ರುಚಿಕ ಎಂಬಂಥ ಋಷಿಯನ್ನು ಮದುವೆ ಆದಳು. ಅವರಿಬ್ಬರ ಮಗ ಜಮದಗ್ನಿ. ಜಮದಗ್ನಿ ರೇಣುಕೆಯನ್ನು ಮದುವೆಯಾಗಿ ಅವರಿಗೆ ಭಗವಂತನ ಅವತಾರ ಪರಶುರಾಮ ಮಗನಾಗಿ ಹುಟ್ಟುತ್ತಾನೆ. ಗಾಧಿಗೆ ಇನ್ನೊಂದು ಮಗ ಕೂಡ ಇದ್ದ. ಅವನೇ ವಿಶ್ವಾಮಿತ್ರ, ಬ್ರಹ್ಮರ್ಷಿ ಆದಂಥ ವಿಶ್ವಾಮಿತ್ರ. ವಿಶ್ವಾಮಿತ್ರ ಮೇನಕೆಯನ್ನು ಮದುವೆಯಾಗಿ ಅವರಿಗೆ ಶಕುಂತಲೆ ಹುಟ್ಟುತ್ತಾಳೆ. ಇನ್ನು ನಾವು ಪುರೂರವಸ್ಸಿನ ಇನ್ನೊಂದು ಮಗ ಆಯುವಿನ ವಂಶವನ್ನು ನೋಡುವ. ಆಯುವಿನ ಒಂದು ಮಗನ ಹೆಸರು ವೃದ್ಧಕ್ಷತ್ರ ಹೇಳಿ ಅಥವಾ ಕ್ಷತ್ರವೃದ್ಧ ಹೇಳಿ. ಅವನ ವಂಶದಲ್ಲಿಯೇ ರಾಜರ್ಷಿಯಾದಂಥ ಧನ್ವಂತರಿ ಹೇಳಿ ಒಬ್ಬ ಬರ್ತಾನೆ. ಭಗವಂತನ ಆವೇಶ ಇರುವಂಥ ಆಯುರ್ವೇದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದಂಥ ಒಂದು ರಾಜರ್ಷಿ. ಆಯುವಿನ ಇನ್ನೊಂದು ಮಗ ನಹುಷ ಹೇಳಿ. ನಹುಷನ ಮಗನೇ ಯಯಾತಿ. ಯಯಾತಿಯಿಂದನೇ ಮುಂದೆ ಕುರುವಂಶ ಮತ್ತು ಯದುವಂಶ ಎಲ್ಲ ಹುಟ್ಟಿ ಬಂತು. ಯಯಾತಿಗೆ 2 ಹೆಂಡತಿಯರು. ಒಂದು ಶುಕ್ರಾಚಾರ್ಯರ ಮಗಳಾದಂಥ ದೇವಯಾನಿ, ಇನ್ನೊಬ್ಳು ವೃಷಪರ್ವ ಹೇಳುವಂಥ ದಾನವನ ಮಗಳಾದಂಥ ಶರ್ಮಿಷ್ಠೆ. ದೇವಯಾನಿಯಲ್ಲಿ ಅವನಿಗೆ 2 ಮಕ್ಕಳು, ತುರುವಶು ಮತ್ತು ಯದು. ಶರ್ಮಿಷ್ಠೆಯಲ್ಲಿ 3 ಮಕ್ಕಳು, ದೃಹ್ಯು, ಅನು ಮತ್ತು ಪೂರು. ಈ 5 ಮಕ್ಕಳು ತುರುವಶು, ಯದು, ದೃಹ್ಯು, ಅನು, ಪೂರು
ಅವರಲ್ಲಿ ತುರುವಶು ಮತ್ತು ದೃಹ್ಯುವಿನ ವಂಶ ಅಷ್ಟು ಬೆಳಿಲಿಲ್ಲ. ಅನುವಿನ ವಂಶದಲ್ಲಿ ಮುಂದೆ ಬಂದ ಅಂಗರಾಜನ ವಂಶದಲ್ಲಿ ಬಂದಂತಹ ರಾಜರೆಲ್ಲ ಅವರ ರಾಜ್ಯವನ್ನೆಲ್ಲ ಕಳೆದುಕೊಂಡು ಅವರು ಸಾರಥಿಗಳಾಗಿ ಹೋದರು. ಇದೇ ವಂಶದಲ್ಲಿ ಮುಂದೆ ಬಂದವನು ಅಧಿರಥ. ಕುಂತಿ ಕರ್ಣನನ್ನು ನದಿಯಲ್ಲಿ ಬಿಡುವಾಗ ಆ ಮಗು ಅಧಿರಥನಿಗೆ ಸಿಕ್ಕಿ ಅವನು ಕರ್ಣನನ್ನು ಬೆಳೆಸ್ತಾನೆ. ಇದು ಅನುವಿನ ವಂಶ ಆಯಿತು. ಇನ್ನು ಪೂರು ಹೇಳಿ ಇನ್ನೊಂದು ಮಗ ಇದ್ದ ಯಯಾತಿಗೆ. ಆ ಪೂರುವಿನಿಂದ ಬಂದದ್ದೇ ಪೌರವ ವಂಶ. ಅದರಲ್ಲಿಯೇ ಕುರುವಂಶವಾಯಿತು. ಆ ಕುರುವಂಶದಲ್ಲಿಯೇ ಪಾಂಡವರು ಕೌರವರು ಎಲ್ಲ ಬಂದದ್ದು. ಪೂರ್ವಿನ ವಂಶದಲ್ಲಿ ಬಂದ ಒಂದು ರಾಜ ದುಷ್ಯಂತ ಹೇಳಿ. ಅವನೇ ವಿಶ್ವಾಮಿತ್ರನ ಮಗಳಾದಂಥ ಶಕುಂತಲೆಯನ್ನು ಮದುವೆ ಆದ. ಅವರ ಮಗನೇ ಭರತ. ಇಲ್ಲಿಂದ ಭರತ ವಂಶ ಪ್ರಾರಂಭವಾಯಿತು. ಭರತ ವಂಶದಲ್ಲಿ ಮುಂದೆ ಬಂದ ಒಂದು ರಾಜ ಹಸ್ತಿ ಹೇಳಿ. ಅವನೇ ಹಸ್ತಿನಾಪುರವನ್ನು ನಿರ್ಮಾಣ ಮಾಡಿದವನು. ಅವನ ಮಗ ಅಜಮೀಢ ಹೇಳಿ. ಇವತ್ತು ನಾವು ಅಜ್ಮೇರ್ ಹೇಳಿ ಏನು ಕರಿತೇವೆ ಅದನ್ನು ಅವನು ನಿರ್ಮಾಣ ಮಾಡಿದವನು. ಅಜಮೀಢನಿಗೆ 2 ಮಕ್ಕಳು. ಒಬ್ಬ ಋಕ್ಷಾ ಹೇಳಿ, ಇನ್ನೊಬ್ಬ ನೀಳ ಹೇಳಿ. ನೀಳಾನ ವಂಶವನ್ನು ನಾವು ಮೊದಲು ನೋಡುವ. ನೀಳ ಎಂಬಂಥ ಅಜಮೀಢನ ಮಗನ ವಂಶದಲ್ಲಿ ಮುಂದೆ ಮುದ್ಗಲ ಹೇಳಿ ಒಂದು ರಾಜ ಬರ್ತಾನೆ. ಮುದ್ಗಲನಿಗೆ ಒಂದು ಮಗ ದಿವೋದಾಸ ಹೇಳಿ. ದಿವೋದಾಸನ ವಂಶದಲ್ಲಿ ಬಂದವನು ದೃಪದ. ಈ ದೃಪದನ ಮಕ್ಕಳೇ ದ್ರೌಪದಿ ಮತ್ತು ದೃಷ್ಟದ್ಯುಮ್ನ. ಮುದ್ಗಲನ ಇನ್ನೊಂದು ಮಗಳಿದ್ಲು, ಅವಳು ಅಹಲ್ಯ. ಅವಳೇ ಗೌತಮ ಋಷಿಗಳನ್ನು ಮದುವೆ ಆದವಳು. ಈ ವಂಶದಲ್ಲಿಯೇ ಮುಂದೆ ಶರದ್ವಂತ ಹೇಳಿ ಒಬ್ಬ ಬರ್ತಾನೆ. ಶರದ್ವಂತನ ಮಕ್ಕಳೇ ಕೃಪಾ ಮತ್ತು ಕೃಪಾಚಾರ್ಯ ಇಲ್ಲಿ ಬಂದದ್ದು. ಇನ್ನು ಅಜಮೀಢನಿಗೆ ಇನ್ನೊಂದು ಮಗ ಇದ್ದ ಋಕ್ಷಾ ಹೇಳಿ. ಆ ಋಕ್ಷಾನ ಮಗ ಸಂವರ್ಣ ಹೇಳಿ. ಈ ಸಂವರ್ಣನನ್ನೇ ವಿವಸ್ವಾನ್ ಅಂದರೆ ಸೂರ್ಯನ ಮಗಳಾದಂಥ ತಪತಿ ಮದುವೆ ಆದ್ಲು. ಆ ತಪತಿ ಮತ್ತು ಸಂವರ್ಣನ ಮಗ ಕುರು ಹೇಳಿ. ಇಲ್ಲಿಂದ ಕುರುವಂಶ ಪ್ರಾರಂಭವಾಯಿತು. ಕುರುವಿನ 2 ಮಕ್ಕಳು ಸುಧಾನು ಮತ್ತು ಜಹ್ನು ಹೇಳಿ. ಸುಧಾನುವಿನ ವಂಶದಲ್ಲಿ ಮುಂದೆ ಬಂದವನೇ ಜರಾಸಂಧ. ಜಹ್ನುವಿನ ವಂಶದಲ್ಲಿ ಮುಂದೆ ಪ್ರತೀಪ ಹೇಳಿ ಒಂದು ರಾಜ ಬರ್ತಾನೆ. ಆ ಪ್ರತೀಪನ ಮಗನೇ ಶಂತನು. ಶಂತನು ಮೊದಲು ಗಂಗೆಯನ್ನು ಮದುವೆಯಾಗಿ ಭೀಷ್ಮನನ್ನು ಮಗನಾಗಿ ಪಡಿತಾನೆ. ಮುಂದೆ ಇದೇ ಶಂತನು ಸತ್ಯವತಿಯನ್ನು ಮದುವೆಯಾಗಿ ಚಿತ್ರಾಂಗದ ವಿಚಿತ್ರವೀರ್ಯ ಹೇಳಿ 2 ಮಕ್ಕಳು. ವಿಚಿತ್ರವೀರ್ಯ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಮದುವೆ ಆಗ್ತಾನೆ. ಆದರೆ ಮಕ್ಕಳಾಗೋ ಮುಂಚೆ ತೀರಿ ಹೋಗ್ತಾನೆ. ಮತ್ತು ವೇದವ್ಯಾಸರು ಬಂದು ಅಂಬಿಕೆಯಿಂದ ಧೃತರಾಷ್ಟ್ರನನ್ನು ಹುಟ್ಟಿಸ್ತಾರೆ. ಅಂಬಾಲಿಕೆಯಿಂದ ಪಾಂಡು ಮತ್ತು ಇನ್ನೊಂದು ದಾಸಿ ಇರ್ತಾಳೆ, ಅವಳಿಂದ ವಿದುರ. ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆಯಾಗಿ ಅವರಿಗೆ ದುರ್ಯೋಧನ, ದುಶ್ಯಾಸನ ಮುಂತಾದ 100 ಕೌರವರು ಮಕ್ಕಳು. ಅದಲ್ಲದೆ ಒಂದು ಹುಡುಗಿ ದುಶ್ಶಲ ಹೇಳಿ. ಅಂಬಾಲಿಕೆಯ ಮಗನಾದಂಥ ಪಾಂಡು ಕುಂತಿಯನ್ನು ಮಾದ್ರಿಯನ್ನು ಮದುವೆ ಆಗ್ತಾನೆ. ಕುಂತಿಯಲ್ಲಿ ಧರ್ಮನ ಮೂಲಕ ಯುಧಿಷ್ಠಿರ, ವಾಯುದೇವರ ಮೂಲಕ ಭೀಮ, ಇಂದ್ರನ ಮೂಲಕ ಅರ್ಜುನನನ್ನು ಮಕ್ಕಳಾಗಿ ಪಡಿತಾನೆ. ಮಾದ್ರಿಯಲ್ಲಿ ಅಶ್ವಿನಿ ದೇವತೆಗಳ ಮೂಲಕ ನಕುಲ ಮತ್ತು ಸಹದೇವ. ಈ 5 ಜನರೇ ಪಾಂಡವರು. ಈ ಪಾಂಡವರು ದೃಪದನ ಮಗಳಾದಂಥ ದ್ರೌಪದಿಯನ್ನು ಮದುವೆ ಆಗ್ತಾರೆ. ಯುಧಿಷ್ಠಿರ ಮತ್ತು ದ್ರೌಪದಿಯ ಮಗ ಪ್ರತಿವಿಂಧ್ಯ ಹೇಳಿ. ಭೀಮನಿಗೆ ದ್ರೌಪದಿಗೆ ಮಗನಾದವನು ಸುತಸೋಮ ಹೇಳಿ. ಅರ್ಜುನ ಮತ್ತು ದ್ರೌಪದಿಯ ಮಗ ಶ್ರುತಕೀರ್ತಿ. ನಕುಲ ಮತ್ತು ದ್ರೌಪದಿಯ ಮಗ ಶತಾನೀಕ. ಸಹದೇವ ಮತ್ತು ದ್ರೌಪದಿಯ ಮಗ ಶ್ರುತಕರ್ಮ. ಭೀಮನಿಗೆ ಹಿಡಿಂಬಿಯಲ್ಲಿ ಮಗನಾದವನು ಘಟೋತ್ಕಚ. ಅರ್ಜುನನಿಗೆ ಸುಭದ್ರೆಯಲ್ಲಿ ಮಗನಾದವನು ಅಭಿಮನ್ಯು ಉತ್ತರೆಯನ್ನು ಮದುವೆ ಆಗ್ತಾನೆ. ಅವರ ಮಗನೇ ಪರೀಕ್ಷಿತನ ಮಗ ಜನಮೇಜಯ. ಇದೇ ವಂಶದಲ್ಲಿ ಮುಂದೆ ನಿಚಕ್ರ ಹೇಳಿ ಒಂದು ರಾಜ ಬರ್ತಾನೆ. ಅವನ ಕಾಲದಲ್ಲಿ ಹಸ್ತಿನಾಪುರ ಗಂಗೆಯಲ್ಲಿ ಮುಳುಗಿ ಹೋಗ್ತದೆ. ಇದೇ ಕುರುವಂಶದ ಕೊನೆಯ ರಾಜನಾದವನು ಕ್ಷೇಮಕ ಹೇಳಿ. ಇಲ್ಲಿಗೆ ನಾವು ಯಯಾತಿಯ ಮಗನಾದಂತಹ ಪೂರುವಿನ ಪೌರವ ವಂಶವನ್ನೆಲ್ಲ ನೋಡಿದಾಗಾಯಿತು. ಇನ್ನು ಯಯಾತಿಯ ಒಂದೇ ಮಗನ ವಂಶವನ್ನೆಲ್ಲ ನಾವು ನೋಡಬೇಕಾದದ್ದು ಯದು ಹೇಳಿ. ಈ ಯದುವಿನಿಂದ ಬಂದದ್ದು ಯದುವಂಶ. ಯದುವಿನ ವಂಶದಲ್ಲಿಯೇ ಮುಂದೆ ಒಬ್ಬ ಕಾರ್ತ್ಯವೀರ್ಯಾರ್ಜುನ ಹೇಳಿ ಬರ್ತಾನೆ. ಈ ಕಾರ್ತ್ಯವೀರ್ಯಾರ್ಜುನನನ್ನೇ ಭಗವಂತನ ಅವತಾರನಾದಂಥ ಪರಶುರಾಮ ಸಂಹರಿಸ್ತಾನೆ. ಇನ್ನೊಬ್ಬ ಯದುವಿನ ಮಗ ಶಶಬಿಂದು ಹೇಳಿದ್ದ. ಈ ಶಶಬಿಂದುವಿನ ವಂಶದಲ್ಲಿ ಮುಂದೆ ವಿದರ್ಭ ಹೇಳುವಂಥ ಒಂದು ರಾಜ ಬಂದ. ಅವನಿಗೆ ಭೀಷ್ಮಕ ಹೇಳಿ ಹೆಸರಿತ್ತು. ಭೀಷ್ಮಕನ ಮಕ್ಕಳೇ ರುಗ್ಮಿ ಮತ್ತು ರುಗ್ಮಿಣಿ ಲಕ್ಷ್ಮಿಯ ಅವತಾರ, ಕೃಷ್ಣನ ಹೆಂಡತಿ. ಇನ್ನೊಬ್ಬ ಶಶಬಿಂದುವಿನ ವಂಶದಲ್ಲಿ ಬಂದವನು ವೃಷ್ಣಿ ಹೇಳಿ. ವೃಷ್ಣಿಯಿಂದನೇ ಮುಂದಿನ ಎಲ್ಲ ಯದುವಂಶ ಬಂದದ್ದು. ವೃಷ್ಣಿಯ ವಂಶದಲ್ಲಿ ಬಂದಂತಹ ಒಂದು ರಾಜ ಸತ್ರಾಜಿತ ಹೇಳಿ. ಅವನ ಮಗಳೇ ಸತ್ಯಭಾಮೆ. ಇವಳು ಲಕ್ಷ್ಮಿಯ ಅವತಾರ, ಕೃಷ್ಣ ಮದುವೆ ಆಗ್ತಾನೆ. ಇನ್ನೊಬ್ಬ ವೃಷ್ಣಿಯ ವಂಶದಲ್ಲಿ ಬಂದವನು ಶ್ವಫಲ್ಕ ಹೇಳಿ. ಇವನ ಮಗನೇ ಅಕ್ರೂರ. ಇನ್ನೊಬ್ಬ ವೃಷ್ಣಿಯ ವಂಶದಲ್ಲಿ ಬಂದವನು ಸಾತ್ಯಕ ಹೇಳಿ. ಇವನ ಮಗನೇ ಯುಯುಧಾನ. ಇನ್ನೊಬ್ಬ ವೃಷ್ಣಿಯ ವಂಶದಲ್ಲಿ ಬಂದವನು ಆಹುಕನ ಒಬ್ಬ ಮಗ ಉಗ್ರಸೇನನಿಗೆ 5 ಜನ ಹೆಣ್ಮಕ್ಕಳು, 10 ಜನ ಗಂಡು ಮಕ್ಕಳು. ಆ ಗಂಡು ಮಕ್ಕಳಲ್ಲಿ ಒಬ್ಬನೇ ಕಂಸ. ಆಹುಕನ ಇನ್ನೊಬ್ಬ ಮಗ ದೇವಕ ಹೇಳಿ. ದೇವಕನಿಗೆ 7 ಜನ ಹೆಣ್ಮಕ್ಕಳು, ಅದರಲ್ಲಿ ಒಬ್ಳು ದೇವಕಿ, ಕೃಷ್ಣನ ಅಮ್ಮ. ವೃಷ್ಣಿಯಿಂದ ಬಂದ ವಂಶದಲ್ಲಿ ಒಬ್ಬ ಶೂರಸೇನ ಹೇಳಿದ್ದ. ಶೂರಸೇನನ ತಂದೆಗೆ ಒಂದು ಶೂದ್ರ ಸ್ತ್ರೀಯಿಂದ ಮಗನಾಗಿದ್ದ. ಆ ಮಗನ ಮಗನೇ ನಂದ, ಕೃಷ್ಣನನ್ನು ಸಾಕಿದವನು. ಶೂರಸೇನನ ಒಂದು ಮಗಳು ಶೂದ್ರ ಸ್ತ್ರೀಯಿಂದ ಬಂದಂಥ ಮಗಳು, ಅವಳು ವಿದುರನನ್ನು ಮದುವೆ ಆದಳು. ಅದಲ್ಲದೆ ಶೂರಸೇನನಿಗೆ ತುಂಬ ಮಕ್ಕಳಿದ್ರು. ಅದರಲ್ಲಿ ಒಂದು ಮಗಳು ಪಾಂಡವರ ತಾಯಿ ಆದಂಥ ಕುಂತಿ. ಅವಳಿಗೆ ಮದುವೆ ಆಗುವ ಮುಂಚೆ ಸೂರ್ಯನಿಂದ ಕರ್ಣ ಮಗನಾಗಿ ಬಂದ. ಶೂರಸೇನನ ಇನ್ನೊಬ್ಳು ಮಗಳು ಶ್ರುತಶ್ರವ ಹೇಳಿ. ಅವಳ ಮಗನೇ ಶಿಶುಪಾಲ. ಇನ್ನೊಬ್ಳು ಶೂರಸೇನನ ಮಗಳು ಶ್ರುತದೇವ ಹೇಳಿ. ಅವಳ ಮಗನೇ ದಂತವಕ್ರ. ಶೂರಸೇನನಿಗೆ ಒಬ್ಬ ಮಗ ಇದ್ದ, ಅವನೇ ವಸುದೇವನಿಗೆ 18 ಹೆಂಡತಿಯರು. ಅದರಲ್ಲಿ ಒಂದು ಹೆಂಡತಿಯಿಂದ ಪೌಂಡ್ರಕ ವಾಸುದೇವ ಹೇಳಿ ಒಬ್ಬ ಮಗ, ಇನ್ನೊಬ್ಳಿಂದ ಸೃಗಾಲ ವಾಸುದೇವ ಹೇಳಿ ಇನ್ನೊಬ್ಬ ಮಗ, ರೋಹಿಣಿಯಿಂದ ಬಲರಾಮ ಹೇಳಿ ಮಗ. ಈ ಬಲರಾಮನೇ ಕೃಷ್ಣನ ಅಣ್ಣ.
ಇವನು ಕಕುದ್ಮಿಯ ಮಗಳಾದಂಥ ರೇವತಿಯನ್ನು ಮದುವೆ ಆಗ್ತಾನೆ. ಇನ್ನು ವಸುದೇವನ ಹೆಂಡತಿಯರಲ್ಲಿ ಒಬ್ಳು ದೇವಕಿ. ದೇವಕಿಯಿಂದ ವಸುದೇವನಿಗೆ 2 ಮಕ್ಕಳು, ಕೃಷ್ಣ ಮತ್ತು ಸುಭದ್ರೆ. ಕೃಷ್ಣ ಭಗವಂತನ ಅವತಾರ. ಕೃಷ್ಣನಿಗೆ ಕನಿಷ್ಠ 16,108 ಹೆಂಡತಿಯರು. ಅದರಲ್ಲಿ ಪ್ರಮುಖರಾದವರು ಷಣ್ಮಹಿಷ್ಯರು ಮತ್ತು ರುಕ್ಮಿಣಿ ಸತ್ಯಭಾಮೆ. ಅಂದರೆ ರುಕ್ಮಿಣಿ, ಸತ್ಯಭಾಮ, ಕಾಳಿಂದಿ, ಲಕ್ಷಣ, ಭದ್ರ, ನೀಳ, ಜಾಂಬವತಿ ಮತ್ತು ಮಿತ್ರವಿಂದ. ಜಾಂಬವತಿಯಲ್ಲಿ ಕೃಷ್ಣನಿಗೆ ಮಗನಾದವನು ಸಾಂಬ. ರುಕ್ಮಿಣಿಯಲ್ಲಿ ಕೃಷ್ಣನಿಗೆ ಮಗನಾದವನು ಪ್ರದ್ಯುಮ್ನ. ಪ್ರದ್ಯುಮ್ನನ ಮಗನೇ ಅನಿರುದ್ಧ. ಅನಿರುದ್ಧನೇ ಬಲಿಯ ಮೊಮ್ಮಗಳಾದಂಥ ಉಷಾಳನ್ನು ಮದುವೆಯಾದ. ಇಲ್ಲಿ ನಾವು ಪೂರ್ತಿ ಚಂದ್ರವಂಶದ ಸೃಷ್ಟಿ ವಿಸ್ತಾರವನ್ನು ನೋಡಿದಾಗ ಆಯಿತು. ಇಲ್ಲಿಗೆ ವೈವಸ್ವತ ಮನ್ವಂತರದ ಸೃಷ್ಟಿ ವಿಸ್ತಾರವು ನೋಡಿದ್ದೇವೆ.